ಸ್ಪೀಕರ್ ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲಿ? ಈ ಮನೆಯಲ್ಲಿ ಇಟ್ಟಿದ ವಸ್ತುಗಳು ಒಂದ್ ಕಡೆ ಒಂದಲ್ಲಿ ಇರಲ್ಲ. ಅಕ್ಕ, ಏಯ್, ಯಾಕೆ ಅಷ್ಟು ಕಿರ್ಚ್ತಿದ್ಯಾ? ಹೆಡ್ಫೋನ್ ತಗೊಂಡೋಗು, ಅಷ್ಟೇ ಸಾಕು. ಇದೇನಿದು ಹೆಡ್ಫೋನು? ಇದನ್ನ ಯಾರು ಕೇಳ್ತಾರೆ? ಸ್ಪೀಕರ್ ಆನ್ ಮಾಡಿ ವಾಲ್ಯೂಮ್ ಜಾಸ್ತಿ ಮಾಡಿ ಡಿಚ್ಕೋ 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 ಅಂತ ಸಾಂಗ್ ಕೇಳ್ತಿದ್ರೆ ಟ್ರೇನೆ ಅಲ್ಲಾಡೋಗ್ಬಿಡ್ಬೇಕು. ಹಾಗೇನಾದ್ರೂ ಮಾಡ್ಬಿಟ್ಟಿಯಾ? ಇನ್ನೇನಿಲ್ಲ, RPF ಆಫೀಸರ್ ಬಂದು ನಿನ್ನ ಎತ್ತಾಕೊಂಡು ಹೋಗ್ತಾರ ಅಷ್ಟೇ. ಯೂಶಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ 10 ಗಂಟೆ ಮೇಲೆ ಫೋನಲ್ಲಿ ಮಾತಾಡೋ ಹಾಗಿಲ್ಲ, ಮ್ಯೂಸಿಕ್ ನ ಜೋರಾಗಿ ಹಾಕಿ ಪಬ್ಲಿಕ್ ನ ಡಿಸ್ಟರ್ಬ್ ಮಾಡೋ ಹಾಗಿಲ್ಲ. ಹಾಗೇನಾದ್ರು ನೀನ್ ಮಾಡ್ದೆ ಅಂತಂದ್ರೆ ಪಬ್ಲಿಕ್ ವಿತೌಟ್ ಎನಿ ಕನ್ಸೆಂಟ್ ನಿನ್ನ ಮೇಲೆ ಕಂಪ್ಲೇಂಟ್ ಮಾಡ್ಬೋದು, ಗೊತ್ತಾ? ಹಾಗೇನೆ ನಿನಗೇನಾದ್ರೂ ಮಿಡಲ್ ಬರ್ತ್ ಸೀಟ್ ಸಿಕ್ಕಿರುತ್ತೆ ಅಂತ ಅನ್ಕೋ, ನೈಟ್ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಅಷ್ಟೇ ನೀನ್ ನಿದ್ದೆ ಮಾಡ್ಬೇಕು. ಹಾಗೇನೆ ಲೋವರ್ ಬರ್ತ್ ಅಲ್ಲಿರೋ ಪ್ಯಾಸೆಂಜರ್ ಏನಾದ್ರೂ ಮಿಡಲ್ ಬರ್ತ್ ಅಲ್ಲಿ ಕುತ್ಕೊಳ್ಬೇಕು ಅಂತಂದ್ರೆ ನೀನ್ ಅವ್ರಿಗೆ ಜಾಗನ ಬಿಟ್ಕೊಡ್ಲೇಬೇಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ 10 ಗಂಟೆಗಿಂತ ಒಳಗಡೆ ನೀನೇನಾದ್ರೂ ಟ್ರೈನ್ ಹತ್ತದೆ ಅಂತಂದ್ರೆ ಅದೇ ಟೈಮ್ಗೆ ಬಂದು TT ನಿನ್ ಟಿಕೆಟ್ಸ್ ನ ಚೆಕ್ ಮಾಡ್ಬೇಕು. ನೀವು ಏನಾದ್ರೂ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದ್ರೆ ಈ ಎಲ್ಲಾ ವಿಷಯಗಳು ನಿಮಗೆ ಗೊತ್ತಿರಲಿ.